ಅಲ್ಪಸಂಖ್ಯಾತರ ಪಾಡು ಕಾಂಗ್ರೆಸ್ನಲ್ಲಿ ಏನಾಗಿದೆ? ನಾವು ಬಹಳ ಕಾಲ ಹೇಳ್ತಾ ಇದ್ವಿ ಇದು. ನೋಡಿ, ಅಲ್ಪಸಂಖ್ಯಾತರಿಗೆ ರಕ್ಷಣೆಗೆ ಕಾಂಗ್ರೆಸ್ ಯಾವತ್ತೂ ಇಲ್ಲ. ನೀವು ಅವರು ಬಿಜೆಪಿ ಗುಮ್ಮ ತೋರಿಸೋ ಕಾರಣ ನೀವೇನ್ ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ ಸಪೋರ್ಟ್ಗೆ ಹೋಗ್ತಾ ಇದ್ದೀರಿ. ಯಾಕೆ? ಕಾಂಗ್ರೆಸ್ ಈಗ ನಮ್ಮ ಪಕ್ಷ ಬಂದು 12 ವರ್ಷಗಳಿಂದ ಈ ದೇಶ ಆಳ್ತಾ ಇದೆ. ನಿಮ್ಗೇನು ತೊಂದರೆ ಆಯ್ತು? ಏನು ಅನ್ಯಾಯ ಆಯ್ತು? ಎಲ್ಲೂ ಯಾರಿಗೂ ಅನ್ಯಾಯ ಆಗಿಲ್ಲ. ಇವತ್ತು ಇಡೀ ದೇಶದಲ್ಲಿ ಮುಸಲ್ಮಾನರು ಮೋದಿಯವರನ್ನ ಮೆಚ್ಚತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರಿಂದ ಜಬ್ಬಾರ್ ಅವರನ್ನ ಪಕ್ಷದಿಂದ ಸದಸ್ಯತ್ವದಿಂದನೇ ಹೊರಹಾಕಲಾಗಿದೆ. MLC ಅವರು ನಜೀರ್ ಅಹಮದ್ ಅವರನ್ನ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಿಂದ ಕಿತ್ತೊಗೆಯಲಾಗಿದೆ. ಇನ್ನೊಂದು ಯಾರು, ಶ್ರೀಮತಿ ಅಫ್ರೀನ್ ಖಾನ್ ಹೆಣ್ಮಗಳು, ರಿಸೈನೇ ಮಾಡಿದ್ದೀನಿ ನಾನಂತ, ಅವ್ರನ್ನೂ ಎತ್ತಿ ಹೊರಗಡೆಗೆ ಹಾಕಲಾಗಿದೆ. ಈಗ ಜಮೀರ್ ಅವರಿಗೆ ಕೈ ಹಾಕ್ತಾ ಇದ್ದಾರೆ. ಅಂದ್ರೆ ನೀವು ಎಷ್ಟು ಕನಿಷ್ಠವಾಗಿ ನಡ್ಕೊಂಡಿರಿ. ಈಗ ಅದೇ ಅಲ್ಪಸಂಖ್ಯಾತರಿಗೆ ಅರ್ಥ ಆಗ್ಬೇಕು, ನಿಮ್ಮ ವಿರೋಧಿ ಕಾಂಗ್ರೆಸ್ಸೇ ಹೊರತು ಯಾವತ್ತು ಬಿಜೆಪಿ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಡೀ ದೇಶದ ಜನ ಇವತ್ತು ಇದರ ಬಗ್ಗೆ ಚಿಂತನೆ ಮಾಡಬೇಕು ಅಂತೇಳಿ ನಾನು ಮುಸಲ್ಮಾನ್ ಬಂಧುಗಳಲ್ಲಿ ಮನವಿ ಮಾಡ್ತೇನೆ, ಅರ್ಥ ಮಾಡ್ಕೊಳ್ಳಿ ಅಂತ. ಇದೆಲ್ಲಕ್ಕಿಂತ ಮಿಗಿಲಾಗಿ ಉದ್ಯೋಗಾಕಾಂಕ್ಷಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಅವರು ಇಡೀ ರಾಜ್ಯದಲ್ಲಿ ಜನ್ಜಿ ಇವರೇ ಹೇಳಿದ್ದು. ಮಾನ್ಯ ರಾಹುಲ್ ಗಾಂಧಿ ಅವರು, ಏನ್ ಜನ್ಜಿ ಹೋ ಜಾಯೇಗಾ ಭಾರತ್ ಪೂರೇ ಜನ್ಜಿ. ಈಗ ನಿಮಗೆ ಹಿಂದಕ್ಕೆ ತಿಳ್ಕೊಂಡಿದೆಲ್ಲ. ಕೋರ್ಟ್ ಇವ್ರು ಯಾವ ಮಟ್ಟಕ್ಕೆ 1 ವರ್ಷ ನೀವು ಹೋರಾಟವೇ ಮಾಡಬಾರದು. ಎಲ್ಲಿದೆ ಕಾನೂನು ಆ ರೀತಿ ಮಾಡಲಿಕ್ಕೆ? ಕೋರ್ಟ್ ಸರಿಯಾಗಿ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ. ಇವತ್ತು ಆ ಯುವಕರನ್ನ ಹತ್ತಿಕ್ಕುವ ಕೆಲಸ ಮಾಡ್ತಿದ್ದೀರಿ. ಹೋರಾಟವೇ ಮಾಡಬಾರದು ಅಂತಂದ್ರೆ ಒಂದು ರೀತಿಯ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ ಕರ್ನಾಟಕದಲ್ಲಿ ಜಾರಿ ಇದೆ ಕಾಂಗ್ರೆಸ್ ಸರ್ಕಾರದ ಮೂಲಕ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ನಾನಿವತ್ತು ಕರೆ ಕೊಡ್ತೀನಿ. ಯುವಕರ ಹಕ್ಕು ಇವತ್ತು ಎಂಪ್ಲಾಯ್ಮೆಂಟ್ ಕೇಳತಕ್ಕಂಥದ್ದು, ಉದ್ಯೋಗ ಕೇಳುವ ಹಕ್ಕು ಅವರಿಗಿದೆ. ಆದ್ದರಿಂದ ಯಾವ ಕೋರ್ಟ್ಗಳು ನಿಮ್ಮ ಹೋರಾಟಕ್ಕೆ ಅಡ್ಡಿ ಮಾಡೋದಿಲ್ಲ, ಯಾವ ಸರ್ಕಾರಗಳು ಮಾಡಬಾರದು. ಮತ್ತು ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ನೀವು ಹೋರಾಟ ಮಾಡಬಹುದು, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನ ಅವರಿಗೆ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. 5ನೇ ವಿಚಾರ, ಸಿದ್ದರಾಮಯ್ಯನವರು 18 ಬೇಡಿಕೆಗಳನ್ನ ನಿನ್ನೆ ತಾನೇ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇಟ್ಟಿದ್ದಾರೆ. ನಾನು ಕೂಡ ಮಾನ್ಯ ಪ್ರಧಾನಮಂತ್ರಿಗಳನ್ನ ಬೆಂಗಳೂರಿಗೆ ಬರಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿದ್ದೆ. ಅವರು ಕೃಷ್ಣ ಬೈರೇಗೌಡರ ಜೊತೆಯಲ್ಲಿ ಬಂದು ಒಂದು ಪತ್ರವನ್ನು ಕೊಟ್ಟರು. ಎಷ್ಟು ಆ ಭೇಟಿ ಎಷ್ಟು ಚೆನ್ನ ಇತ್ತು ಅಂದ್ರೆ, ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ನವರು ಅಷ್ಟು ಪ್ರೀತಿ ಮಾಡೋದಿಲ್ಲ. ಕಿವಿಯಲ್ಲೋ ಎಷ್ಟು ಚೆನ್ನಾಗಿ ಮಾತಾಡಿ. ರಾಹುಲ್ ಗಾಂಧಿ ಬಹುಶಃ ಯಾವತ್ತೂ ಈ ರೀತಿ, ಯಾಕಂದ್ರೆ ಡಿಸ್ಟೆನ್ಸ್ ಅವರೊಂಥರ ಈಕ್ವಿ ಡಿಸ್ಟೆನ್ಸ್ ಪಾರ್ಟಿ. ಅದು ಈಕ್ವಿ ಡಿಸ್ಟೆನ್ಸ್, ಎಲ್ಲರ ಹತ್ರ ದೂರ. ಯಾಕಂದ್ರೆ ಬಾಸಿಸಮ್ ತೋರ್ಸಕ್ಕೆ ಮೋದಿ ಅವರು ಈಸ್ ನಾಟ್ ಎ ಬಾಸ್. ನಿಮಗೆ ಗೊತ್ತಿರಬೇಕು, ನನ್ನ ಬಾಸ್ ಯಾರು ಅಂದ್ರೆ ಬಿಜೆಪಿ ಅಧ್ಯಕ್ಷರು ಅಂತಂದಿದ್ದು ಕೂಡ ನಿಮಗೆ ಗೊತ್ತಿರ್ಬೋದು. ಯಾಕೆಂದ್ರೆ ವ್ಯವಸ್ಥೆಯನ್ನ ಗೌರವಿಸ್ತಕ್ಕಂಥ ಪ್ರಧಾನಮಂತ್ರಿಗಳು ನಮ್ಮವರು. ಅದೇ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಎಷ್ಟು ಆತ್ಮೀಯತೆ, ಅವ್ರ ಜೊತೆಯಲ್ಲಿ ನಿಂತು ಮಾತಾಡಿ ಎಲ್ಲ ವಿಷಯಗಳಿಗೆ ಇಟ್ಕೊಟ್ರು. ಆದ್ರೆ ಸಿದ್ದರಾಮಯ್ಯವರು ಬೆಳಗ್ಗಿಂದ ಸಂಜೆವರೆಗೂ ನಿಂದಿಸೋದು ಯಾರನ್ನ? ಪ್ರಧಾನಮಂತ್ರಿಗಳು. ನೋಡಿ, ಅಷ್ಟು ನಿಂದಿಸಿದ್ರು ಕೂಡ ಅವರು ಎಷ್ಟು ಆತ್ಮೀಯತೆಯನ್ನ ಪ್ರದರ್ಶನ ಮಾಡಿದ್ರು. ಇದರಿಂದ ಸಿದ್ದರಾಮಯ್ಯನವರಿಗೆ ನಾಚಿಕೆ ನಿನ್ನೆ ಆಗಿರಬೇಕು. ಇವತ್ತಿಂದ ಅವರ ಬಗ್ಗೆ ಕೆಟ್ಟದಾಗಿ ಪದಗಳನ್ನು ಬಳಕೆ ಮಾಡೋದನ್ನು ನಿಲ್ಲಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಆದ್ರೆ ನಂದು ಒಂದು ಪ್ರಶ್ನೆ ಇದೆ. ನೀವು ದಲಿತರಿಗೆ ಅನ್ಯಾಯ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ, ವಂಚನೆ ಮಾಡಿದ್ದೀರಿ. SCP TSP ಹೆಸರಿನಲ್ಲಿ ಹಣ ದಲಿತರಿಗೆ ಇಟ್ಟಿದ್ದೇವೆ ಅಂತೇಳಿ ಅದನ್ನು ಸಂಪೂರ್ಣವಾಗಿ ನೀವು ಬೇರೆದಕ್ಕೆ ಬಳಕೆ ಮಾಡಿ, ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ, ಪರಿಶಿಷ್ಟ ಜಾತಿ ವರ್ಗಗಳು. ಆ ಕಾರಣದಿಂದ ಏನು 18 ಇದನ್ನ ಹೇಳಿದ್ದೀರಿ ನೀವು. ಈ 18ಕ್ಕೂ ಮಾನ್ಯ ಪ್ರಧಾನಮಂತ್ರಿಗಳು ಏನು ಮನವಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಅದನ್ನ ಪರಿಗಣಿಸಲಿ. ಯಾವಾಗ ಪರಿಗಣಿಸಬೇಕು ಗೊತ್ತಾ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರ್ತಕ್ಕಂಥ ಸಂಪೂರ್ಣ ಹಣವನ್ನ
ಅವರಿಗೆ ವಾಪಸ್ ಕೊಡೋವರೆಗೆ 1 ರೂಪಾಯಿನೂ ಕೂಡ ಅವರು ಕೇಳಿರ್ತಕ್ಕಂಥ ಹಣ ಬಿಡುಗಡೆ ಮಾಡಬಾರದು. ಅದನ್ನು ತಡೆದೇ ಹಿಡಿಬೇಕು. ದಲಿತ ಸಮುದಾಯಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಇವರು ಸರಿಪಡಿಸಿ ಅವರಿಗೆ ಕೊಡಬೇಕಾದ ಎಲ್ಲ ಹಣ ವಾಪಸ್ ಕೊಡೋವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೆ ಆ ಹಣ ಬಿಡುಗಡೆ ಆಗಬಾರದು. ಇದು ನಮ್ಮ ಈ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಬರಬೇಕಾದ ಹಣ ಇವರು ವಾಪಸ್ ಕೊಟ್ಟಿರ್ತೀವಿ ಸಹ, ನೀವು ಅವುಗಳನ್ನು ಪರಿಗಣಿಸಬೇಕು. ಇವತ್ತು ನೋಡಿ, ಕರೋನಾ ಇತ್ತು. ಕರೋನಾ ಸಂದರ್ಭದಲ್ಲಿ ಇವ್ರು ಏನ್ ಮಾಡಿದ್ರು? ಮೇಕೆದಾಟು 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 ದಾಟಿದ್ದೇ ಇಲ್ಲ. ಅದು ಅಲ್ಲೇ ಉಳಿದೋಯ್ತು. ಯಾಕಪ್ಪ ದಾಟಿಸ್ಲಿಲ್ಲ? ಮೊನ್ನೆ ಸಿದ್ದರಾಮಯ್ಯನವರು, ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಅವತ್ತೇನು ಹೇಳಿದ್ರಿ? ಕರೋನಾ ಬಂದರೂ ಕೂಡ ನೀವು ಮೆರವಣಿಗೆ ಮಾಡಿ, ನೀವು ರಾಜಕೀಯ ನಾಟಕ ಮಾಡಿ ವೋಟ್ ಬ್ಯಾಂಕ್ಗಾಗಿ ಅವತ್ತೇನು ಹೇಳಿದ್ರಿ? ಪರ್ಮಿಷನ್ನೇ ಬೇಕಾಗಿಲ್ಲ, ಇವತ್ತೇ ಪ್ರಾರಂಭ ಮಾಡ್ಬೋದು, ಮಾಡಿ ಅಂದ್ರೆ. ಈಗ ಯಾಕೆ ನೀವು ಪರ್ಮಿಷನ್ ಕಾಯ್ತಾ ಇದ್ದೀರಿ? ಮಾಡ್ರಿ ನೋಡೋಣ. ಸುಳ್ಳುಗಳೇ ಏನ್ರಿ? ಕಾಂಗ್ರೆಸ್ ಅಂತಂದ್ರೆ ಇನ್ನೊಂದು ಹೆಸರು ಸುಳ್ಳೇನಾ? ಯಾಕೆ ನಿಮ್ಮ ಮನೆ ದೇವರು ಸುಳ್ಳ? ಈಗಾಗಲೇ ಇಷ್ಟು 18 ಕಾರ್ಯಕ್ರಮಗಳಿಗೆ ನೀವು ಹಣ ಕೇಳಿದಿರಲ್ಲ, ಇವೆಲ್ಲ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು. ಡೆವಲಪ್ಮೆಂಟ್ಗೆ ನಿಮ್ಮ ಫೇಲ್ಯೂರ್ ಅಲ್ವಾ ಇದು? ಇದೆಲ್ಲ ಬರೀ ಅವ್ರಿಗೆ ಕೇಳಿದ್ದೀರಿ ಕೇಂದ್ರಕ್ಕೆ. ನೀವು ಮಾಡಿದ್ದೇನು ಅಂದ್ರೆ ನೀವು ಅವ್ರು ಕೊಟ್ರೆ ಮಾತ್ರ ಡೆವಲಪ್ ಮಾಡೋರ? ನಿಮ್ಮ ನಿಮ್ಮ ಅಭಿವೃದ್ಧಿ ಎಲ್ಲೋಯ್ತು? ನೀವು ಮಾಡಿ ಅದರಿಂದ ಏನಾದರೂ ಕೇಂದ್ರದ ಪಾಲು ಬರಬೇಕು ಅಂತಿದ್ದ ಕೇಳಬೇಕಲ್ವಾ? ಆದರೆ ನೀವು ಒಂದು ಡೆವಲಪ್ಮೆಂಟ್ ಕಾರ್ಯ ಬಗ್ಗೆನೂ ಮಾತಾಡಿಲ್ಲ, ಎಲ್ಲ ಅದನ್ನೇ ಕೇಳಿದಿರಿ. ಆದ್ರಿಂದ ಈ ಡೆವಲಪ್ಮೆಂಟ್ ಆಗಬೇಕು, ನಾನು ಒಪ್ತೇನೆ. ಯಾಕಂದ್ರೆ ನನ್ನ ರಾಜ್ಯ ಅಭಿವೃದ್ಧಿ ಆಗಬೇಕು, ಕೇಂದ್ರದಿಂದ ಬರಬೇಕಾದ ಪಾಲೂ ಬರಬೇಕು. ಆದರೆ ಪಾಲು ಯಾವಾಗ ಬರಬೇಕಂದ್ರೆ ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ, ಅವರ ದುಡ್ಡು ತಿಂದಿರೋದು ಕಕ್ಕುವವರೆಗೆ ವಾಪಸ್ಸು ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನ ಪ್ರತ್ಯೇಕವಾಗಿ ಇಡಬೇಕು ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ತೇನೆ.